ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಯಕ ಬಂಧುಗಳಿಗೆ ಒಪ್ಪಿಗೆ ಪತ್ರದ ಆದೇಶ ವಾಪಸಾತಿ ಮತ್ತು ಎನ್ಎಂಎಂಎಸ್ ಹಾಜರಾಗಿ ಒಂದೇ ಸಲಕ್ಕೆ ಕಡ್ಡಾಯಗೊಳಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಗೆ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕಿ ಸುಜಾತ ಅವರ ಮೂಲಕ ಮನವಿ ಸಲ್ಲಿಸಲಾಗಿದೆ. ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ವಿ ಮಾರುತಿ ಮಾತನಾಡಿ, ತಾಲೂಕಿನಲ್ಲಿ ಈಗಾಗಲೇ ಬಿರು ಬಿಸಿಲಿನಿಂದ ಭೀಕರ ಬರಗಾಲ ಬಂದೊದಗಿದ್ದು ಪಂಚಾಯಿತಿಯಲ್ಲಿ ಅರ್ಜಿ ನಮೂನೆ 6ರ ಮೂಲಕ ಬೇಡಿಕೆ ಅರ್ಜಿ ಸಲ್ಲಿಸಿದಾಗಿನಿಂದ 100 ದಿನಗಳ ಕಾಲ ಉದ್ಯೋಗವನ್ನ ನೀಡಬೇಕು. ಹಲವು ಪಂಚಾಯಿತಿಯಲ್ಲಿ ಉದ್ಯೋಗ ನೀಡಲು ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವುದರಿಂದ ಕೃಷಿ ಅವಲಂಬಿತ ರೈತ ಕುಟುಂಬಗಳು ಗುಳೆ ಹೋಗ್ತಾ ಇದ್ದಾರೆ. ಪಂಚಾಯಿತಿಗಳಿಗೆ ಮೇಟಿಗಳು ಅಲೆದು ಕೆಲಸ ಕೇಳಿದ್ರು ಕೂಡ ಜಿಪಿಎಸ್ ನೆಪ ಒಡ್ಡಿ ಕಾಲಹರಣ ಮಾಡ್ತಾ ಇದ್ದಾರೆ. ಕೆಲವು ಪಂಚಾಯತ್ನಲ್ಲಿ ಜನಪ್ರತಿನಿಧಿಗಳ ಅಣತಿಯಂತೆ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದು ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕು. ಮೇಟಿಗಳಿಗೆ ಸೂಕ್ತ ಕಿಟ್ಗಳನ್ನ ನೀಡಬೇಕು. ಅರ್ಜಿ ಸಲ್ಲಿಸಿದ ನಂತರ ಉದ್ಯೋಗವನ್ನ ಕಾಲಮಿತಿಯೊಳಗೆ ನೀಡದಿದ್ದಲ್ಲಿ ನಿರುದ್ಯೋಗ ಭತ್ಯೆಯನ್ನ ನೀಡಬೇಕು. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸವನ್ನ ನೀಡಿ ಗ್ರಾಮಗಳ ಅಭಿವೃದ್ಧಿಗೆ ನೆರವಾಗಬೇಕು. ದೂರದ ಪ್ರಯಾಣಕ್ಕೆ ಸುರಕ್ಷಿತ ವಾಹನದಲ್ಲಿ ಕರೆದೊಯ್ಯಬೇಕು. ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದರು. ಇವರಿಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಾರ್ಯಾಲಯ ಸಿರುಗುಪ್ಪ ಇವರ ದ್ವಾರ ಅತಿ ಜೋರಾಗಿ ಸ್ವೀಕರಿಸಿ ಕ್ರಮ ಜರುಗಿಸಲು ಮನವಿ. ವಿಷಯ NMREGA ಕಾಯಕ ಬಂಧುಗಳಿಗೆ ಒಪ್ಪಿಗೆ ಪತ್ರದ ಬರೆದುಕೊಳ್ಳುವುದರ ಆದೇಶವನ್ನು ವಾಪಸ್ ಪಡೆಯಲು ಹಾಗೂ NMS ಹಾಜರಾತಿಯನ್ನು ಒಂದೇ ಬಾರಿಗೆ ಮಿತಿಗೊಳಿಸಬೇಕು ಒತ್ತಾಯ. ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಜನಸಾಮಾನ್ಯರ ನಿಯಮಾನುಸಾರ ಫಾರಂ ನಂಬರ್ 6 ನೀಡಿ ಬೇಡಿಕೆ ಸಲ್ಲಿಸಿ 15 ದಿನಗಳ ಸಮಯಾವಕಾಶ ನೀಡಿ ನಮಗೆ ಕೆಲಸ ಬೇಕೆಂದು ಪಂಚಾಯತ್ಗಳಿಗೆ ಮೇಟ್ಗಳು ತಮ್ಮ ಜನಗಳ ಪರವಾಗಿ ಕೆಲಸ ಕೇಳಿದಾಗ ಸಿಬ್ಬಂದಿ ಇನ್ನೂ GPS ಆಗಿಲ್ಲ, GPS ಪಂಚಾಯತಿಗೆ ಹೋಗಿ ಮೇಟ್ ಆದ ಮೇಲೆ ಬನ್ನಿ ಕೆಲಸ ಕೊಡುತ್ತೇವೆ ಎಂದು ಸಮಜಾಯಿಸಿ ಉತ್ತರ ನೀಡುತ್ತಾರೆ. ಅದೇ ಸಂದರ್ಭದಲ್ಲಿ ಕೆಲವು ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ ಎಂದು ಕೆಲವರು ಜನರಿಗೆ ಕೆಲಸ ನೀಡಿದ್ದಾರೆ ಹಾಗೂ PDO ಹೇಳಿದ್ದಾರೆ ಎಂದು ಸಿಬ್ಬಂದಿಯವರು ಬೇಕಾದವರಿಗೆ ಕೆಲಸ ನೀಡಿದ್ದಾರೆ. ಹೀಗೆ ತಮಗೆ ಬೇಕಾದಂತೆ ಕೆಲಸ ನೀಡುವುದಾದರೆ ಕಾನೂನು ಪಾಲನೆ ಅಗತ್ಯವಿದೆಯೇ ಬೇಕು. NMREGA ಯೋಜನೆ ಜಾರಿಯಾದಾಗಿನಿಂದ ಉಚಿತವಾಗಿ ಗುಲಾಮರಂತೆ ದುಡಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಪ್ರತಿ ಕೂಲಿಕಾರನಿಂದ ತಲಾ 4 ರೂಪಾಯಿ ಸಹಾಯಧನ ನೀಡಬೇಕೆಂದು ಹೇಳಿದರೂ ಕೂಡ ಇಲ್ಲಿಯವರೆಗೂ ಒಬ್ಬ ಮೇಟಿಗೂ 1 ರೂಪಾಯಿನ ಸಹಾಯ ಮಾಡಿಲ್ಲ. ಹಾಗಾಗಿ ಮೇಟಿಗಳನ್ನು ಉಚಿತವಾಗಿ ದುಡಿಸಿಕೊಳ್ಳದೆ ಕಾನೂನಾತ್ಮಕವಾಗಿ ಮೇಟಿಗಳಿಗೆ 4 ರೂಪಾಯಿ ಸಹಾಯಧನ ಜಾರಿಯಾದಾಗಿನಿಂದಲೂ ಇಲ್ಲಿಯವರೆಗೆ ಸಂದಾಯ ಮಾಡಬೇಕು. ಕೇಂದ್ರ ಸರ್ಕಾರ ಮೂಲಕ NMMS ಹಾಜರಾತಿ ಹಾಕಲು ಆದೇಶ ಮಾಡಿದೆ. ಮೇಟಿಗಳಿಗೆ ಇದೇ ವೇಳೆ ತಾಲೂಕು ಖಜಾಂಚಿ ಬಿ ರಾಮಣ್ಣ, ಸಮಿತಿ ಸದಸ್ಯರು ಆದ ಹುಸೇನಪ್ಪ, ಸಂಡ ಹುಲಗಪ್ಪ, ಶಾಂತಮೂರ್ತಿ, ಮಾಸ್ತಿ ಪ್ರಕಾಶ್, ಸಿ ರವಿಕುಮಾರ್, ದಿವಾಕರ್, ಬಸಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.